ಇದೊಂದು ಅಂತಾರಾಷ್ಟ್ರೀಯ ವಿವಾಹ. ವರ ಭಾರತೀಯ ಮತ್ತು ವಧು ವಿದೇಶಿಯವಳು. ಆರತಕ್ಷತೆಯ ಸಮಾರಂಭದಲ್ಲಿ ಬಂದವರೆಲ್ಲ ಇಬ್ಬರಿಗೂ ಉಡುಗೊರೆಯ ಪ್ಯಾಕೆಟುಗಳನ್ನು ನೀಡುತ್ತಿದ್ದರು. ವರ ಅದನ್ನು ಸ್ವೀಕರಿಸಿ ಪಕ್ಕದಲ್ಲಿದ್ದ ತಂಗಿಗೆ ಕೊಡುತ್ತಿದ್ದರು. ಆಕೆ ಅದನ್ನು ವರನ ಕೊಠಡಿಗೆ ಸಾಗಿಸುತ್ತಿದ್ದಳು. ಆದರೆ ವಧು ಮಾತ್ರ ಉಡುಗೊರೆಯನ್ನು ಸ್ವೀಕರಿಸಿ ಅಲ್ಲೇ ಪ್ಯಾಕೆಟನ್ನು ಒಡೆದು ಒಳಗಿದ್ದ ವಸ್ತುವನ್ನು ನೋಡಿ ನೈಸ್ ಗಿಫ್ಟ್, ಥ್ಯಾಂಕ್ಸ್ ಫಾರ್ ದ್ಯಾಟ್ ಎನ್ನುತ್ತಿದ್ದಳು. ಸಮಾರಂಭದ ನಂತರ ವರ ಆಕೆಗೆ ಉಡುಗೊರೆಯ ಪ್ಯಾಕೆಟನ್ನು ಅಲ್ಲೇ ತೆಗೆಯುವುದು ಸಭ್ಯತೆಯಲ್ಲ ಎಂದು ತಿಳಿಸಿದರು. ಆಗ ಆಕೆ, ನಮ್ಮ ದೇಶದಲ್ಲಿ ಉಡುಗೊರೆಯನ್ನು ಸ್ವೀಕರಿಸಿ ಎತ್ತಿಟ್ಟು ಬಿಡುವುದು ಅದನ್ನು ಕೊಟ್ಟವರಿಗೆ ಅವಮಾನ ಮಾಡಿದಂತೆ, ಅದನ್ನು ಅಲ್ಲಲ್ಲೇ ಒಡೆದು ನೋಡಿ ಅದನ್ನು ಮೆಚ್ಚಿಕೊಂಡು ಧನ್ಯವಾದ ತಿಳಿಸುವುದು ಅವರಿಗೆ ಗೌರವ ತೋರಿಸಿದಂತೆ ಎಂದರು. ಅದಕ್ಕೆ ಸಂಬಂಧಿಸಿದ ಅವರ ದೇಶದ ಜಾನಪದ ಕಥೆಯೊಂದನ್ನು ಹೇಳಿದರು. ಬಹಳ ಹಿಂದೆ ರಾಜಭಕ್ತನೆಂಬ ಯುವಕನಿದ್ದ. ರಾಜ್ಯ ಸುಭಿಕ್ಷವಾಗಿರುವುದಕ್ಕೆ ರಾಜನೇ ಕಾರಣವೆಂದು ಆತನ ನಂಬಿಕೆ. ಅಲ್ಲೇ ದೇವಭಕ್ತನೆಂಬ ಮತ್ತೊಬ್ಬ ಯುವಕ. ರಾಜ್ಯ ಸುಭಿಕ್ಷವಾಗಿರುವುದಕ್ಕೆ ದೈವ ಕೃಪೆಯೇ ಕಾರಣವೆಂದು ಆತನ ನಂಬಿಕೆ. ಒಮ್ಮೆ ಆ ರಾಜ್ಯದ ರಾಜ ಮಾರುವೇಷದಲ್ಲಿ ಸಂಚರಿಸುವಾಗ ದೇವಭಕ್ತನ ದೇವರ ದಯೆಯಿಂದ ದೇಶ ಸುಭಿಕ್ಷವಾಗಿದೆ ಎಂಬ ಮಾತುಗಳು ಕೇಳಿಸಿದವು. ಆತ ಮುಂದಕ್ಕೆ ಹೋದಾಗ ರಾಜಭಕ್ತನ, ನಮ್ಮ ಮಹಾಪುರುಷ ರಾಜನಿಂದಾಗಿ ರಾಜ್ಯ ಸುಭಿಕ್ಷವಾಗಿದೆ ಎಂಬ ಮಾತುಗಳು ಕೇಳಿಸಿದವು. ರಾಜನಿಗೆ ಬಹಳ ಸಂತೋಷವಾಯಿತು. ಅರಮನೆಗೆ ಹಿಂತಿರುಗಿದ ತಕ್ಷಣ ಒಂದು ಕುಂಬಳಕಾಯಿಯನ್ನು ತರಿಸಿ ಅದನ್ನು 2 ಹೋಳಾಗಿ ಕತ್ತರಿಸಿ ಒಳಗೆ ಚಿನ್ನದ ನಾಣ್ಯಗಳನ್ನು ತುಂಬಿಸಿ ಮತ್ತೆ ಕುಂಬಳಕಾಯಿಯ ಹೋಳುಗಳನ್ನು ಜೋಡಿಸಿ ಆ ಕುಂಬಳಕಾಯಿಯನ್ನು ತನ್ನನ್ನು ಹೊಗಳಿದ ರಾಜಭಕ್ತ ಯುವಕನಿಗೆ ಬಹುಮಾನವಾಗಿ ಕಳುಹಿಸಿಕೊಟ್ಟ. ಹಾಗೆಯೇ 1 ಬುಟ್ಟಿ ಹೂಗಳನ್ನು ದೇವಭಕ್ತನಿಗೆ ಕಳುಹಿಸಿಕೊಟ್ಟ. ಆತ ಅದನ್ನು ದೇವರ ಪೂಜೆಗೆ ಬಳಸಿಕೊಳ್ಳಲೆಂಬುದು ರಾಜನ ಇಚ್ಛೆ. ರಾಜಭಕ್ತನಿಗೆ ಸಾಕ್ಷಾತ್ ರಾಜನಿಂದ ತನಗೆ ಬಹುಮಾನ ಕೊಟ್ಟಲ್ಪಟ್ಟಿದೆ ಎಂಬ ಹಿಗ್ಗು. ತಾನು ರಾಜನಿಗೆ ಏನಾದರೂ ಕೊಡಬೇಕೆಂಬ ಆಸೆ. ಆದರೆ ಆತನ ಬಳಿ ಏನೂ ಇರಲಿಲ್ಲ. ಆತ ಕುಂಬಳಕಾಯಿಯನ್ನು ತೆಗೆದುಕೊಂಡು ಹೂವಿನ ಅಂಗಡಿಗೆ ಹೋದ. ಅಂಗಡಿಯವನಿಂದ ಕುಂಬಳಕಾಯಿಗೆ ಬದಲಾಗಿ ದೊಡ್ಡ ಹೂವಿನ ಹಾರವನ್ನು ಪಡೆದು ರಾಜನಿಗೆ ಕಳುಹಿಸಿಕೊಟ್ಟ. ಇತ್ತ ದೇವಭಕ್ತನಿಗೆ ಅಷ್ಟೊಂದು ಹೂಗಳನ್ನು ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆತ ಬುಟ್ಟಿಯನ್ನು ಅದೇ ಹೂವಿನ ಅಂಗಡಿಗೆ ಒಯ್ದುಕೊಟ್ಟ. ಅಂಗಡಿಯವನು ಹೂಗಳಿಗೆ ಬದಲಾಗಿ ತನ್ನ ಬಳಿ ಇದ್ದ ದೊಡ್ಡ ಕುಂಬಳಕಾಯಿಯನ್ನು ಕೊಟ್ಟ. ದೇವಭಕ್ತ ಮನೆಗೆ ಬಂದು ತಕ್ಷಣ ಕುಂಬಳಕಾಯಿಯನ್ನು ಒಡೆದು ನೋಡಿದಾಗ ಅದರ ತುಂಬ ಚಿನ್ನದ ನಾಣ್ಯಗಳಿದ್ದವು. ದೇವರು ತನ್ನ ಭಕ್ತಿಗೆ ಮೆಚ್ಚಿ ಇಷ್ಟೊಂದು ಹಣ ಕೊಟ್ಟಿದ್ದಾರೆಂದು ಭಾವಿಸಿ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ. ಅಂದಿನಿಂದ ದೇವರನ್ನು ಇನ್ನೂ ಹೆಚ್ಚಾಗಿ ಹೊಗಳುತ್ತಾ ಶ್ರೀಮಂತನಾಗಿ ಬದುಕಿದ. ರಾಜಭಕ್ತ ರಾಜನನ್ನು ಹೊಗಳುತ್ತಾ ಬಡತನದಲ್ಲೇ ಬದುಕಿದ. ಈಗ ಕುಂಬಳಕಾಯಿಯನ್ನು ಅಲ್ಲೇ ಬಿಡೋಣ. ನಮಗೂ ಹಾಡುಗಾರಿಕೆ, ಚಿತ್ರಕಲೆ, ಒಳ್ಳೆಯ ಮಾತುಗಾರಿಕೆ, ಆಟ ಓಟಗಳಲ್ಲಿ ನಿಪುಣತೆ, ಕೌಶಲ್ಯಗಳು ಬಳುವಳಿಯಾಗಿ ಬಂದಿರಬಹುದು. ನಾವು ಅದನ್ನು ಬಳಸದೆ ಸುಮ್ಮನೆ ಮುಚ್ಚಿಟ್ಟರೆ ನಾವು ಆ ರಾಜಭಕ್ತನಂತೆ ಬಡತನದಲ್ಲೇ ಬದುಕಬೇಕಾಗುತ್ತದೆಯೇನೋ ಯೋಚಿಸಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.